ಅಂದಹಾಗೆ ಇವತ್ತು ಯಾವ ರಾಶಿ ಬಗ್ಗೆ ಮಾತಾಡೋಣ? ರಾಶಿಗಳಲ್ಲಿ ಕೊನೆಯ ರಾಶಿ ಅದು 12ನೇ ರಾಶಿ ಮೀನ ರಾಶಿ. ಓಕೆ, ಈ ಮೀನ ರಾಶಿಯವ್ರದ್ದು ಹಾಗಿದ್ರೆ ಗುಣಲಕ್ಷಣಗಳು ಯಾವ ರೀತಿಯಾಗಿದೆ? ಮೀನ ರಾಶಿಯವರು ತುಂಬಾ ಹೃದಯ ಸ್ಪರ್ಶಿಯಾಗಿರ್ತಾರೆ. ಅವರು ಇತರರ ನೋವಿಗೆ ಬೇಗ ಸ್ಪಂದಿಸುವಂಥವ್ರು. ಓಹೋ, ಬೇರೆಯವರ ನೋವಿಗೆ ಸ್ಪಂದಿಸುವಂತ ಕರುಣಾಮಯಿಗಳು. ಮೀನ ರಾಶಿಯವರು ಹೃದಯದಿಂದ ಬದುಕುವವರು. ಇವರಲ್ಲಿ ಪ್ರೀತಿ, ದಯೆ, ಕಲ್ಪನೆ ಇದೆಲ್ಲ ಜಾಸ್ತಿ ಇರತ್ತೆ. ಪ್ರೀತಿ, ಮಮತೆ, ಮಮಕಾರ, ಎಂಥ ಕರುಣಾಮಯಿಗಳು ಇವರಲ್ವಾ. ಮೀನರಾಶಿಯವರು ಪ್ರೀತಿಯನ್ನ ತುಂಬಾ ಡೀಪ್ ಆಗಿ ಅನುಭವಿಸ್ತಾರೆ. ಏನಾದ್ರೂ ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು, ಅದರಲ್ಲೂ ಕೂಡ ಅವರು ಸಂತೋಷವನ್ನ ಕಂಡುಕೊಳ್ತಾರೆ. ಓಹೋ, ಡೀಪ್ ಆಗಿ ಪ್ರೀತಿ ಮಾಡ್ತಾರೆ. ತಮ್ಮ ಸಂಗಾತಿಗಾಗಿ ತ್ಯಾಗ ಮಾಡೋದಕ್ಕೂ ಕೂಡ ಅವರು ಸಿದ್ಧರಾಗಿರ್ತಾರೆ. ಅಷ್ಟು ಒಳ್ಳೆಯ ಒಂದು ಮನೋಭಾವ ಈ ಮೀನ ರಾಶಿಯವರದ್ದು. ಆದ್ರೆ ಈ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಚ್ಚರಿಕೆನಾ? ಏನದು ಹಾಗಿದ್ರೆ? ಇವರು ಕೆಲವೊಮ್ಮೆ ಹೆಚ್ಚು ನಂಬಿಕೆ ಇಡೋದ್ರಿಂದ ಮೋಸ ಹೋಗುವಂತ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ನಂಬಿದವರೇ ಮೋಸ ಕೂಡ ಮಾಡಬಹುದು. ಪ್ರೀತಿ ಮಾಯೆ ಹುಷಾರು, ಇದಕ್ಕೆ ಹೇಳಿರೋದು. ಇವರಿಗೆ ಸಂಗೀತ ಆಗ್ಬರತ್ತೆ, ಅಥವಾ ಏನಾದ್ರೂ ಡಿಸೈನ್ ಮಾಡುವಂಥದ್ದಾಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಏನಾದ್ರೂ ಆರ್ಟಿಕಲ್ ಎಲ್ಲ ಬರೆಯುವಂಥದ್ದು ಆಗಿರ್ಬೋದು, ಬರವಣಿಗೆ ಕೂಡ ಇವರಿಗೆ ತುಂಬಾ ಆಗಿ ಬರುವಂಥದ್ದು. ಓಕೆ, ಹಾಗೆ ಇವರಿಗೆ ಅನುಕಂಪ, ದಯೆ ಇದೆಲ್ಲ ಜಾಸ್ತಿನೇ ಇದೆ. ಆದ್ರಿಂದ ಇವರು ಬೇರೆ ಯಾವ್ದಾದ್ರು ಲೈನಿಗೂ ಕೂಡ ಹೋಗ್ಬೋದಾ, ಹೇಗೆ? ಎಸ್, ಇವರು ದಯಾಳು ಆಗಿರೋದ್ರಿಂದ ಇವರಿಗೆ ವೈದ್ಯಕೀಯ ಸೇವೆ ಆಗಿರ್ಬೋದು, ಅಥವಾ ಸೋಷಿಯಲ್ ವರ್ಕ್ ಏನಾದ್ರೂ ಮಾಡುವಂಥದ್ದು, ಕೌನ್ಸಿಲಿಂಗ್ ಮಾಡುವಂಥದ್ದು, ಇದರಲ್ಲಿ ಕೂಡ ಅವರು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಒಳ್ಳೆ ಸೇವೆ ಮಾಡ್ತಾರೆ ಬಿಡಿ.